ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ನಾಡಿನ ಪ್ರಮುಖ ಹಬ್ಬಗಳಲ್ಲಿ ಒಂದಾದಂತಹ ನಾಗರ ಪಂಚಮಿ ಹಬ್ಬವನ್ನು ಪ್ರತಿ ವರ್ಷವೂ ನಾವು ಭಕ್ತಿ ಮತ್ತು ಸಂಭ್ರಮದಿಂದ ಆಚರಿಸುತ್ತೇವೆ. ನಾಗರ ಪಂಚಮಿಯ ಮಹತ್ವವೇನು, ಇದರ ಹಿಂದಿರುವಂತಹ ಕಥೆ ಏನು ಹಾಗೂ ನಾಗರ ಪಂಚಮಿಯ ಆಚರಣೆಯ ಕುರಿತು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಶ್ರಾವಣ ಮಾಸ ಅಂದ್ರೆ ದೇವರ ಆರಾಧನೆಗೆ ಅತ್ಯಂತ ಪವಿತ್ರವಾದಂತಹ ತಿಂಗಳು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದಂತಹ ವಿಶೇಷತೆ ಇದೆ. ಅಂತಹ ಒಂದು ವಿಶೇಷ ಹಬ್ಬವೇ ನಾಗರ ಪಂಚಮಿ. ನಾಗರ ಪಂಚಮಿ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಆಚರಿಸಲಾಗುತ್ತದೆ. ಭಾರತೀಯ ಸಂಪ್ರದಾಯದಲ್ಲಿ ನಾಗರನ್ನು ದೈವಿಕ ಶಕ್ತಿಯ ಪ್ರತೀಕವಾಗಿ ಗುರುತಿಸಲಾಗಿದೆ. ಪುರಾಣಗಳ ಪ್ರಕಾರ ನಾಗರು ಕಶ್ಯಪ ಮಹರ್ಷಿ ಮತ್ತು ಕದ್ರು ದಂಪತಿಗಳ ಸಂತತಿ. ನಾಗಗಳು ಪಾತಾಳ ಲೋಕದಲ್ಲಿ ವಾಸಿಸುತ್ತಾರೆ. ಶಿವನು ತಮ್ಮ ಕಂಠದಲ್ಲಿ ವಾಸುಕಿ ಎಂಬ ಸರ್ಪವನ್ನು ಆಭರಣವಾಗಿ ಧರಿಸಿದರೆ, ಶ್ರೀ ಮಹಾವಿಷ್ಣು ಶೇಷನಾಗನ ಮೇಲೆ ಶಯನಿಸಿರುವಂತಹ ರೂಪವನ್ನು ನಾವು ಕಾಣಬಹುದು. ಗಣಪತಿಯ ಹೊಟ್ಟೆಯ ಸುತ್ತ ನಾಗನನ್ನು ಕಟ್ಟಿರುವಂತಹ ರೂಪವನ್ನು ಸಹ ನಾವು ನೋಡಬಹುದು. ಹಾಗೂ ಈ ಶೇಷನಾಗ ಇಡೀ ಬ್ರಹ್ಮಾಂಡವನ್ನು ತನ್ನ ಹೆಡೆಯ ಮೇಲೆ ಹೊತ್ತಿದ್ದಾರೆ ಎಂಬ ನಂಬಿಕೆಯೊಂದು ಇದೆ. ಹೀಗೆ ನಾಗಗಳು ದೈವಿಕ ಸ್ಥಾನವನ್ನು ಪಡೆದುಕೊಂಡಿವೆ. ನಾಗರ ಪೂಜೆಯಿಂದ ಕುಟುಂಬಕ್ಕೆ ರಕ್ಷಣೆ, ಆರೋಗ್ಯ, ಸಮೃದ್ಧಿ, ಸಂತಾನ ಭಾಗ್ಯ ಹಾಗೂ ಐಶ್ವರ್ಯ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ನಾಗರ ಪಂಚಮಿಯ ಪೌರಾಣಿಕ ಹಿನ್ನೆಲೆಯನ್ನು ನಾವು ನೋಡುವುದಾದರೆ, ಪುರಾಣಗಳ ಪ್ರಕಾರ ನಾಗರ ಪಂಚಮಿಯ ಮಹತ್ವವು ಮಹಾಭಾರತದ ಜನಮೇಜಯನ ಸರ್ಪಯಾಗದೊಂದಿಗೆ ಸಂಬಂಧ ಹೊಂದಿದೆ. ರಾಜ ಪರೀಕ್ಷಿತನು ತಕ್ಷಕ ಎಂಬ ನಾಗನಿಂದ ಮರಣ ಹೊಂದಿರುತ್ತಾನೆ. ಅವನ ಮಗ ಜನಮೇಜಯನು ಸೇಡು ತೀರಿಸಿಕೊಳ್ಳಲು ಎಲ್ಲ ನಾಗವಂಶವನ್ನು ನಾಶ ಮಾಡಲು ಭಯಾನಕ ಸರ್ಪಯಾಗವನ್ನು ಆರಂಭಿಸಿದನು. ಆ ಸಂದರ್ಭದಲ್ಲಿ ಸರ್ಪ ಸಂಕುಲಗಳನ್ನು ಉಳಿಸಲು ಆಸ್ತಿಕ ಮಹರ್ಷಿಯು ಯಜ್ಞ ನಡೆಯುತ್ತಿದ್ದಂತಹ ಸ್ಥಳಕ್ಕೆ ಬಂದು ರಾಜನಿಗೆ ಕೋಪಕ್ಕಿಂತ ಕ್ಷಮೆಯೇ ಶ್ರೇಷ್ಠ ಎಂದು ತಿಳಿಸಿದರು. ತಮ್ಮ ಜ್ಞಾನ ಹಾಗೂ ಮಧುರ ವಚನಗಳಿಂದ ಜನಮೇಜಯನನ್ನು ಪ್ರಸನ್ನಗೊಳಿಸಿದಾಗ ಜನಮೇಜಯನು ಬೇಕಾದುದನ್ನು ಕೇಳುವಂತೆ ತಿಳಿಸುತ್ತಾನೆ. ಆಗ ಆಸ್ತಿಕ ಮಹರ್ಷಿಗಳು ಸರ್ಪಯಾಗವನ್ನು ನಿಲ್ಲಿಸುವಂತೆ ತಿಳಿಸುತ್ತಾರೆ. ಆಗ ಯಜ್ಞವನ್ನು ನಿಲ್ಲಿಸಬೇಕಾಗುತ್ತದೆ. ಹೀಗೆ ನಾಗವಂಶ ಉಳಿಯಿತು. ಆ ದಿನವೇ ಶ್ರಾವಣ ಶುಕ್ಲ ಪಂಚಮಿ ಆಗಿದ್ದರಿಂದ ಅದನ್ನು ನಾಗರ ಪಂಚಮಿ ಎಂದು ಆಚರಿಸಲಾಗುತ್ತದೆ. ಇನ್ನೊಂದು ಪ್ರಸಿದ್ಧ ಕಥೆ ಶ್ರೀಕೃಷ್ಣ ಮತ್ತು ಕಾಲಿಯನಾಗನದ್ದು. ಯಮುನಾ ನದಿಯಲ್ಲಿ ವಿಷ ಉಗುಳುತ್ತಿದ್ದಂತಹ ಕಾಲಿಯನಾಗನನ್ನು ಶ್ರೀಕೃಷ್ಣನು ತನ್ನ ಪಾದಗಳಿಂದ ನಿಗ್ರಹಿಸಿ ಕೊಲ್ಲದೆ ಕ್ಷಮಿಸಿ ಸಮುದ್ರಕ್ಕೆ ತೆರಳುವಂತೆ ಆದೇಶಿಸಿದನು. ಈ ಘಟನೆ ಪ್ರಕೃತಿಯೊಂದಿಗೆ ಸಹಜೀವನ ಮತ್ತು ಕರುಣೆಯ ಸಂದೇಶವನ್ನು ನೀಡುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ನಾಗರನ್ನು ಭೂಮಿಯ ರಕ್ಷಕರು, ಜಲ ಸಂಪತ್ತಿನ ಸಂಕೇತ ಎಂದು ಗೌರವಿಸಲಾಗುತ್ತದೆ. ಈ ದಿನ ಅನಂತ, ವಾಸುಕಿ, ತಕ್ಷಕ, ಕರ್ಕೋಟಕ, ಪದ್ಮ, ಮಹಾಪದ್ಮ, ಶೇಷನಾಗ, ಶಂಖಪಾಲ ಹಾಗೂ ಧೃತರಾಷ್ಟ್ರ ಎಂಬ ನವನಾಗರನ್ನು ವಿಶೇಷವಾಗಿ ಸ್ಮರಿಸಲಾಗುತ್ತದೆ. ನಾಗರ ಪಂಚಮಿಯ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠವಾದದ್ದು. ನಾಗರ ಪಂಚಮಿಯಂದು ನಾಗದೇವರಿಗೆ ಹಾಲು, ಅರಿಶಿನ, ಕುಂಕುಮ, ಹೂವುಗಳಿಂದ ಪೂಜೆ ಸಲ್ಲಿಸಿ ಕುಟುಂಬದ ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುವಂತಹ ಸಂಪ್ರದಾಯವಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳು ಮರಗಳಿಗೆ ಜೋಕಾಲಿಗಳನ್ನು ಕಟ್ಟಿ ಆಟವಾಡುವುದು ಈ ಹಬ್ಬದ ವಿಶಿಷ್ಟ ಸಂಸ್ಕೃತಿ. ನಾಗರ ಪಂಚಮಿಯ ದಿನ ಭೂಮಿಯನ್ನು ಅಗೆಯಬಾರದು ಹಾಗೂ ಯಾವುದೇ ಪದಾರ್ಥಗಳನ್ನು ಎಣ್ಣೆಯಲ್ಲಿ ಕರೆಯಬಾರದು. ಹೀಗೆ ನಾಗರ ಪಂಚಮಿ ನಮ್ಮ ಸಂಪ್ರದಾಯ, ನಂಬಿಕೆ ಮತ್ತು ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ಸಾರುವಂತಹ ವಿಶೇಷ ಹಬ್ಬವಾಗಿದೆ. ಎಲ್ಲರಿಗೂ ಸುಖ, ಶಾಂತಿ ಮತ್ತು ಸಮೃದ್ಧಿ ದೊರೆಯಲಿ ಎಂದು ಪ್ರಾರ್ಥಿಸೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.